ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿರುವ ವಿಡಿಯೋಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡಬಹುದು ಎಂಬುದನ್ನು ಹೇಳಿಕೊಡಲಾಗುತ್ತಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋವನ್ನು ಅರ್ಧಂಬರ್ಧ ನೋಡಿ ಏನಾದರೂ ಕಮೆಂಟ್ ಹಾಕುತ್ತಾ ಹೋಗಬೇಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಬಹುದು. ಅಥವಾ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅಂತ ಅಥವಾ ಹೇಳಲು ಬಂದ ವಿಷಯ ಯಾವುದಾದರೂ ಬಿಟ್ಟು ಹೋದರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಕು. ಇನ್ನು ನಿಮ್ಮಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ನೀವು ಫೇಸ್ಬುಕ್ನಲ್ಲಿ ಮೆಸೇಜ್ ಮಾಡಬೇಕು. ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡುವುದನ್ನು ನಾವು ನೋಡುವಾಗ 3 ರೀತಿಯಲ್ಲಿದೆ. ಒಂದು, ಯೂಟ್ಯೂಬ್ನಲ್ಲಿ ನೀವು ಹಾಕಿದ ವಿಡಿಯೋಸ್, ಬೇರೆಯವರು ಹಾಕಿದ ವಿಡಿಯೋಸ್ ಅಲ್ಲ, ನೀವು ಹಾಕಿದ ವಿಡಿಯೋಸನ್ನು ಡೌನ್ಲೋಡ್ ಮಾಡುವುದು. ಎರಡನೇದು, ಯೂಟ್ಯೂಬ್ನಲ್ಲಿರುವ ವಿಡಿಯೋಸ್ಗಳನ್ನು ಯೂಟ್ಯೂಬ್ನಲ್ಲಿ ನೋಡುವುದು. ಈ ರೀತಿಯಲ್ಲಿ 3 ರೀತಿಯಲ್ಲಿದೆ. ಒಂದನೆಯ ರೀತಿ, ಯೂಟ್ಯೂಬ್ನಲ್ಲಿ ನೀವು ಹಾಕಿದಂಥ ವಿಡಿಯೋಸ್ಗಳನ್ನು ಹೇಗೆ ನೋಡುವುದು. ಈ ವಿಡಿಯೋ ಅರ್ಧಂಬರ್ಧ ನೋಡಬೇಡಿ, ಫುಲ್ ಆಗಿ ನೋಡಿ. ಯೂಟ್ಯೂಬ್ನಲ್ಲಿ ವಿಡಿಯೋಸ್ ನೀವು ಹಾಕಿದ್ದು ಹೇಗೆ ನೋಡೋದು. ಇನ್ನು ನೀವು ವಿಡಿಯೋಸ್ ಹಾಕಿಲ್ಲ ಅಂದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಒಂದು ವಿಷಯ ಇದೆ ಇದರಲ್ಲಿ, ಗೊತ್ತಾಯ್ತಾ? ಓಕೆ. ಈಗ ನೀವು ಯೂಟ್ಯೂಬಲ್ಲಿ ನೀವು ಹಾಕಿದಂಥ ವಿಡಿಯೋಸ್ಗಳನ್ನು ಹೇಗೆ ನೋಡೋದಂತ, ಹೇಗೆ ಡೌನ್ಲೋಡ್ ಮಾಡೋದಂತ, ಅದಕ್ಕಾಗಿ ನೀವು ಯೂಟ್ಯೂಬ್ನ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ. ಅದನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕು. ಪ್ಲೇಸ್ಟೋರಿಗೆ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ ನಂತರ ಈ ರೀತಿಯ ಐಕನ್ ಇರುವ ಒಂದು ಅಪ್ಲಿಕೇಶನ್ ಬರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ನಂತರ ಇನ್ಸ್ಟಾಲ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಓಪನ್ ಅಂತ ಆಪ್ಷನ್ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ಐ ಡಿಯನ್ನು ಕೇಳುತ್ತೆ. ನಿಮ್ಮ ಹೆಸರಿನಲ್ಲಿ ಯಾವ ಇಮೇಲ್ ಐ ಡಿಯಲ್ಲಿ ನಿಮ್ಮ ಚಾನಲ್ ಇದೆ ಆ ಇಮೇಲ್ ಐ ಡಿಯನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಹಾಕಿದಂಥ ವಿಡಿಯೋಸ್ ಕೂಡ ಇರುತ್ತೆ, ಶಾರ್ಟ್ಸ್ ಕೂಡ ಇರುತ್ತೆ. ವಿಡಿಯೋಸನ್ನು ಇಲ್ಲಿ ಕ್ಲಿಕ್ ಮಾಡಿ ನೋಡೋದಾದರೆ ಈ ರೀತಿಯಲ್ಲಿ ಲಿಸ್ಟ್ ಬರುತ್ತೆ. ಶಾರ್ಟ್ಸನ್ನು ಈ ರೀತಿಯಲ್ಲಿ ಕ್ಲಿಕ್ ಮಾಡೋದಾದರೆ ನಿಮಗೆ ಶಾರ್ಟ್ಸ್ನ ಲಿಸ್ಟ್ ಬರುತ್ತೆ. ಈಗ ನೋಡಿ, ವಿಡಿಯೋಸ್ ಬಂದಾಗಲೂ ಶಾರ್ಟ್ಸ್ ಬಂದಾಗಲೂ ವಿಡಿಯೋಸ್ನ ಎಡಭಾಗಕ್ಕೆ ಈ ಕಡೆಗೆ ಲಾಸ್ಟಿಗೆ 3 ಡಾಟ್ ಇದೆ. ಈ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ನಿಮ್ಮ ಗ್ಯಾಲರಿಗೆ ಬಂದು ನೀವು ಹಾಕಿದಂಥ ವಿಡಿಯೋಸ್ ಬಂದು ಬೀಳುತ್ತೆ. ಎರಡನೇದಾಗಿ, ನೀವು ಯೂಟ್ಯೂಬ್ನಲ್ಲಿರುವ ಯಾವುದೇ ವಿಡಿಯೋಸನ್ನು ಡೌನ್ಲೋಡ್ಗೆ ಅರ್ಹವಾಗಿರುವಂತಹ ವಿಡಿಯೋಸ್ಗಳನ್ನು ಯೂಟ್ಯೂಬ್ನಲ್ಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ನಂತರ ಡಾಟಾ ಮುಗಿದಾಗ ಅಥವಾ ಡಾಟಾವನ್ನು ನಿಲ್ಲಿಸಿ ಡಾಟಾ ಆಫ್ ಮಾಡಿ ಆ ವಿಡಿಯೋಸನ್ನು ನೋಡ್ಬೋದು. ಅದು ಹೇಗೆ ಅಂದರೆ, ನೀವು ಯಾವುದೇ ವಿಡಿಯೋಸ್ ಇದೆ, ಯೂಟ್ಯೂಬಲ್ಲಿ ಒಂದು ವಿಡಿಯೋಸ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಅಲ್ಲಿ ಕೆಳಗೆ ಸ್ಕ್ರೋಲ್ ಮಾಡೋದಾದರೆ ಅಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಶೇರ್ ಐಕಾನಲ್ಲಿ ಇರುತ್ತೆ ಅಲ್ವಾ, ಆ ರೀತಿಯಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಹೋಮ್ಗೆ ಬನ್ನಿ. ಹೋಮಲ್ಲಿ ಇಲ್ಲಿ ಲಾಸ್ಟಿಗೆ ಅಕೌಂಟ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಮೇಲೆ ಡೌನ್ಲೋಡ್ಸ್ ಅಂತ ಆಪ್ಷನ್ ಇದೆ. ಆ ಡೌನ್ಲೋಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈಗ ಡೌನ್ಲೋಡ್ಗೆ ಕೊಟ್ಟದ್ದು ಡೌನ್ಲೋಡ್ ಆಗ್ತಾ ಇರುತ್ತೆ. ಮುಂಚೆ ಡೌನ್ಲೋಡ್ ಮಾಡಿದ್ದು ಎಲ್ಲ ಇಲ್ಲಿ ಇರುತ್ತೆ. ಆ ರೀತಿಯಲ್ಲಿ ಯೂಟ್ಯೂಬ್ನಲ್ಲೇ ನೀವು ನೋಡಬಹುದು. ಹೀಗೆ ಯೂಟ್ಯೂಬ್ನಲ್ಲಿರುವ ವಿಡಿಯೋಸ್ಗಳನ್ನು ನೀವು ಬಹಳ ಸುಂದರವಾಗಿ ಡೌನ್ಲೋಡ್ ಮಾಡಬಹುದು. ಏನಾದರೂ ಬಿಟ್ಟು ಹೋಗಿದ್ರೆ ಅಥವಾ ಏನಾದರೂ ವಿಷಯ ನಿಮಗೆ ಕೇಳಬೇಕು ಅಂತ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಸಂಪರ್ಕಿಸಬಹುದು. ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.